ನಿನ್ನೆ ನಿಧನರಾದಂತಹ ಸಚಿವ ಉಮೇಶ್ ಕತ್ತಿಯವರ ಪಾರ್ಥಿವ ಶರೀರ ಇನ್ನು ಕೂಡ HAL ವಿಮಾನ ನಿಲ್ದಾಣದಲ್ಲಿದೆ. ಉಮೇಶ್ ಕತ್ತಿಯವರ ಪಾರ್ಥಿವ ಶರೀರದ ರವಾನೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಏರ್ ಆಂಬ್ಯುಲೆನ್ಸ್ ಮೂಲಕ ಅವರ ಪಾರ್ಥಿವ ಶರೀರವನ್ನು ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ತೆಗೆದುಕೊಂಡು ಹೋಗುವಂತಹ ಎಲ್ಲ ಪ್ರಯತ್ನಗಳಾಗಿತ್ತು. ಆದರೆ ಏರ್ ಆಂಬ್ಯುಲೆನ್ಸ್ ಹೊರಡೋದು ಇನ್ನೂ ಕೂಡ ತಡವಾಗಲಿದೆ. 10:30ಕ್ಕೆ ಏರ್ ಆಂಬ್ಯುಲೆನ್ಸ್ ಟೇಕ್ ಆಫ್ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ HAL ನಿಂದ 10:30ಕ್ಕೆ ಉಮೇಶ್ ಕತ್ತಿಯವರ ಪಾರ್ಥಿವ ಶರೀರವನ್ನ ರವಾನೆ ಮಾಡಲಾಗುತ್ತೆ. ಆದ್ರೆ ಏನಿಲ್ಲಿ ಸಮಸ್ಯೆ ಅಂದ್ರೆ ಹವಾಮಾನ ವೈಪರೀತ್ಯ. ಈ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಟೇಕ್ ಆಫ್ ಆಗಿಲ್ಲ. ನ್ಯೂಸ್ 18ಗೆ ಏರ್ಪೋರ್ಟ್ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಚೆನ್ನೈನಿಂದ HALಗೆ ಏರ್ ಆಂಬ್ಯುಲೆನ್ಸ್ ಬರಬೇಕಾಗಿತ್ತು, ಆದ್ರೆ ಹವಾಮಾನ ವೈಪರೀತ್ಯ ಇರುವ ಹಿನ್ನೆಲೆಯಲ್ಲಿ ಚೆನ್ನೈನಿಂದ ಏರ್ ಆಂಬ್ಯುಲೆನ್ಸ್ ಬಂದಿಲ್ಲ. ಸೊ ಈಗ ಹೈದರಾಬಾದ್ನಿಂದ ಏರ್ ಆಂಬ್ಯುಲೆನ್ಸ್ ಬರ್ತಾ ಇದೆ. 10:30ಕ್ಕೆ ಹೈದರಾಬಾದ್ನಿಂದ ಏರ್ ಆಂಬ್ಯುಲೆನ್ಸ್ ಬರಲಿದ್ದು, ಆ ನಂತರ ಹೈದರಾಬಾದ್ನಿಂದ HALಗೆ ಏರ್ ಆಂಬ್ಯುಲೆನ್ಸ್ ಬಂದ ಬಳಿಕ ಉಮೇಶ್ ಕತ್ತಿಯವರ ಪಾರ್ಥಿವ ಶರೀರವನ್ನ ಅಲ್ಲಿಂದ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಸೊ ಈಗ ಏರ್ ಆಂಬ್ಯುಲೆನ್ಸ್ಗಾಗಿ ಏರ್ಪೋರ್ಟ್ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಇದರ ಬಗ್ಗೆ ಈಗಾಗಲೇ ಏರ್ಪೋರ್ಟ್ನ ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಕೂಡ ತಡವಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಬೆಳಗ್ಗೆ 7 ಗಂಟೆಯ ವೇಳೆಗೆ ಏರ್ ಆಂಬ್ಯುಲೆನ್ಸ್ ಮೂಲಕ ಏರ್ ಲಿಫ್ಟ್ ಆಗುವಂತಹ ಸಾಧ್ಯತೆಗಳು ಕೂಡ ಇತ್ತು. ಆದ್ರೆ ಈಗ ಹವಾಮಾನ ವೈಪರೀತ್ಯ ಆದಂತಹ ಹಿನ್ನೆಲೆಯಲ್ಲಿ ಚೆನ್ನೈನಿಂದ ಏರ್ ಆಂಬ್ಯುಲೆನ್ಸ್ ಇನ್ನೂ ಕೂಡ ಬಂದಿಲ್ಲ. ಸೊ ಹೈದರಾಬಾದ್ನಿಂದ ಏರ್ ಆಂಬ್ಯುಲೆನ್ಸ್ ಅನ್ನ ಈಗ ಕರೆಸಿಕೊಳ್ಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಉಮೇಶ್ ಕತ್ತಿಯವರ ಪಾರ್ಥಿವ ಶರೀರವನ್ನ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ತೆಗೆದುಕೊಂಡು ಹೋಗುವಂತಹ ಪ್ರಕ್ರಿಯೆಗಳು ಕೂಡ ಲೇಟ್ ಆಗ್ತಾ ಇದೆ. ಆ ನಂತರ ಅಲ್ಲೂ ಕೂಡ ಲೇಟ್ ಆಗುವಂತಹ ಚಾನ್ಸಸ್ ಕೂಡ ಇಲ್ಲಿಂದನೇ 10:30 ಅಂತ ಹೇಳಿದ್ರೆ ಒಂದಷ್ಟು ಹೊತ್ತು ಲೇಟ್ ಆಗಬಹುದು. ಆ ನಂತರ ಆಲ್ಮೋಸ್ಟ್ 12 ಗಂಟೆಯ ವೇಳೆಗೆ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣ ತಲುಪುವಂತಹ ಸಾಧ್ಯತೆ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಈಗ ಇಲ್ಲೇ ಒಂದಷ್ಟು ಲೇಟ್ ಆಗುವಂತಹ ಚಾನ್ಸಸ್ ಇರೋದ್ರಿಂದ ಬೆಳಗಾವಿಗೂ ಕೂಡ ತೆಗೆದುಕೊಂಡು ಹೋಗೋದು ಚಾನ್ಸಸ್ ಇದೆ ಲೇಟ್ ಆಗೋದು ಅಂತ. ಇಲ್ಲಿ ಈಗ ಚೆನ್ನೈನಿಂದ ಹಾಗಾದ್ರೆ ಏರ್ ಆಂಬ್ಯುಲೆನ್ಸ್ ಬರೋದಿಲ್ವಾ? ಹೈದರಾಬಾದ್ನಿಂದ ಕರೆಸಿಕೊಳ್ತಾ ಇದ್ದಾರಾ ಹೇಗೆ? ಚೆನ್ನೈನಿಂದಲೇ ಏರ್ ಆಂಬ್ಯುಲೆನ್ಸ್ ಬರಬೇಕಾಗಿತ್ತು. ಆದರೆ ಹವಾಮಾನ ವೈಪರೀತ್ಯ ಕಾರಣಕ್ಕಾಗಿ ಏರ್ ಆಂಬ್ಯುಲೆನ್ಸ್ ಅನ್ನ ಚೆನ್ನೈನಿಂದ ಯಾವುದೇ ಕಾರಣಕ್ಕೂ ಕೂಡ ಬೆಂಗಳೂರಿನ ಏರ್ಪೋರ್ಟ್ಗೆ ಏನು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಏರ್ಪೋರ್ಟ್ ಅಧಿಕಾರಿಗಳು ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ಅನಿವಾರ್ಯವಾಗಿ ಇದೀಗ ಹೈದರಾಬಾದ್ನಿಂದ ಏರ್ ಆಂಬ್ಯುಲೆನ್ಸ್ ಅನ್ನ ಕರೆಸ್ಕೊಳ್ತಿದ್ದಾರೆ. ಅದು ಬೆಂಗಳೂರಿನ HAL ಏರ್ಪೋರ್ಟ್ಗೆ ತಲುಪಲಿಕ್ಕೆ 2 ಗಂಟೆ ವಿಳಂಬ ಆಗುತ್ತೆ. ಅಂದ್ರೆ ಇಲ್ಲಿ ಬೆಳಿಗ್ಗೆ 10:30 ಬರುತ್ತೆ. 10:30 ನಂತರ ಅವರು ಏನು ಏರ್ ಆಂಬ್ಯುಲೆನ್ಸ್ ಮುಖಾಂತರ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ತೆಗೆದುಕೊಂಡು ಪಾರ್ಥಿವ ಶರೀರವನ್ನು ತೆಗೆದುಕೊಳ್ಳಲಾಗ್ತದೆ. ಈ ಸಂಬಂಧಪಟ್ಟ ಇದೀಗ ನ್ಯೂಸ್ 18ಗೆ ಸಚಿವ MTB ನಾಗರಾಜ್ ಕೂಡ ಮಾಹಿತಿಯನ್ನು ಕೊಟ್ಟರು. ಯಾಕಂದ್ರೆ ಅವರು ಇದುವರೆಗೂ ಕೂಡ ಇಲ್ಲಿ ಏರ್ಪೋರ್ಟ್ ನಲ್ಲಿದ್ರು, ಸ್ಥಳದಲ್ಲಿದ್ದ ಸಂದರ್ಭದಲ್ಲಿ ಅಧಿಕಾರಿಗಳ ಮಾಹಿತಿ ಮತ್ತು ಅಲ್ಲಿರ್ತಕ್ಕಂಥವರ ಮಾಹಿತಿಯ ಪ್ರಕಾರ ಇಲ್ಲಿ ಏರ್ ಆಂಬ್ಯುಲೆನ್ಸ್ ಬಿಟ್ಟರೆ ವಿಶೇಷ ವಿಮಾನದಲ್ಲಿ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಪರ್ಮಿಷನ್ ಇಲ್ಲ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಿರ್ತಕ್ಕಂಥದ್ದು. ಹಾಗಾಗಿ ಅನಿವಾರ್ಯವಾಗಿ ಏರ್ ಆಂಬ್ಯುಲೆನ್ಸ್ ನಿಂದಲೇ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗುವಂತ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಈಗಾಗಲೇ ಚೆನ್ನೈನಿಂದ ಅದು ಏರ್ ಆಂಬ್ಯುಲೆನ್ಸ್ ಬರಬೇಕಾಗಿತ್ತು. ಆದ್ರೆ ಅಲ್ಲಿ ಅವರಿಗೆ ಏನು ಹವಾಮಾನ ವೈಪರೀತ್ಯ ಹಿನ್ನೆಲೆಯಲ್ಲಿ ಕ್ಲಿಯರೆನ್ಸ್ ಕೊಡದೇ ಇದ್ದ ಕಾರಣಕ್ಕಾಗಿ ಅನಿವಾರ್ಯವಾಗಿ ಹೈದರಾಬಾದ್ನಿಂದ ಏರ್ ಆಂಬ್ಯುಲೆನ್ಸ್ ಕರೆದುಕೊಂಡು ಏನು ಇಲ್ಲಿ ಏರ್ ಆಂಬ್ಯುಲೆನ್ಸ್ ಮುಖಾಂತರ ಅವರ ಪಾರ್ಥಿವ ಶರೀರನ ಶಿಫ್ಟ್ ಮಾಡ್ಲಿಕ್ಕೆ ತೀರ್ಮಾನ ತೆಗೆದುಕೊಂಡಿರುವಂತದ್ದು. ಹಾಗಾಗಿ ಹೈದರಾಬಾದ್ನಿಂದ ಇಲ್ಲಿಗೆ ಏರ್ ಆಂಬ್ಯುಲೆನ್ಸ್ ಬರಲಿಕ್ಕೆ ಸುಮಾರು 2 ಗಂಟೆ ಸಮಯ ತೆಗೆದುಕೊಳ್ಳುತ್ತೆ ಅಂತ ಹೇಳಲಾಗ್ತದೆ. ಹಾಗಾಗಿ ಬೆಳಿಗ್ಗೆ 10:30ಕ್ಕೆ HAL ಏರ್ಪೋರ್ಟ್ಗೆ ಏರ್ ಆಂಬ್ಯುಲೆನ್ಸ್ ಆಗಮಿಸಲಿರುವಂತದ್ದು. ಹಾಗಾಗಿ ಇದೀಗ ಮುಖ್ಯಮಂತ್ರಿ ವಿಪಕ್ಷ ನಾಯಕ ಸಿದ್ದರಾಮಯ್ಯವರು ಕೂಡ ಆಗಮಿಸಿದ್ದಾರೆ. ತಾವು ನೋಡಬಹುದು ಏರ್ಪೋರ್ಟ್ಗೆ ಅವರ ಅಂತಿಮ ನಮನ ಸಲ್ಲಿಸಲಿಕ್ಕೆ ಆಗಮಿಸಿರತಕ್ಕಂಥದ್ದು. ನವಿತಾ ಜೈನ್, ತಾವು ದೃಶ್ಯಗಳಲ್ಲಿ ನೋಡಬಹುದು. ವಿಪಕ್ಷ ನಾಯಕ ಸಿದ್ದರಾಮಯ್ಯವರು ಇವತ್ತು ಕನ್ಯಾಕುಮಾರಿಗೆ ಹೋಗಬೇಕಾಗಿತ್ತು. ಕನ್ಯಾಕುಮಾರಿಯಲ್ಲಿ ಇವತ್ತು ಭಾರತ್ ಜೋಡೋ ಏನು ಯಾತ್ರೆ ಇವತ್ತು ಆರಂಭ ಆಗ್ತಿರುವಂತದ್ದು, ಅಲ್ಲಿಗೆ ಹೋಗಬೇಕಾಗಿತ್ತು. ಇದೀಗ ಉಮೇಶ್ ಕತ್ತಿಯವ್ರ ನಿಧನ ಹಿನ್ನೆಲೆಯಲ್ಲಿ ಇದೀಗ ಏರ್ಪೋರ್ಟ್ಗೆ ಬಂದು ಅಂತಿಮ ನಮನವನ್ನ ಸಲ್ಲಿಸಲಿದ್ದಾರೆ. ನಂತರ ಅವರು ತಮಿಳುನಾಡಿಗೆ ತೆರಳಲಿದ್ದಾರೆ. ನವಿತಾ ಜೈನ್, ಒಟ್ಟಾರೆ ವಿಳಂಬ ಆಗ್ತಿರ್ತಕ್ಕಂಥ, ಹಾಗಾಗಿ ಬಹುತೇಕ ನಾಯಕರುಗಳು, ಬೆಂಗಳೂರಿನವರು ಬಹುತೇಕ ನಾಯಕರುಗಳು, ಸಚಿವರುಗಳು, ಅವರ ಆಪ್ತರುಗಳು, ಜನಪ್ರತಿನಿಧಿಗಳು ಬಹಳಷ್ಟು ಜನ ಬೆಳಗಾವಿಗೆ ತೆರಳಿ ಅಲ್ಲಿಂದ ಉಮೇಶ್ ಕತ್ತಿಯವರ ಹುಟ್ಟೂರಾಗಿರ್ತಕ್ಕಂಥ ಬೆಲ್ಲದ ಬಾಗೇವಾಡಿಗೆ ತೆರಳಲಿಕ್ಕೆ ಬಹಳಷ್ಟು ಜನ ತೀರ್ಮಾನ ಮಾಡಿದ್ರು. ಆದ್ರೆ ಇಲ್ಲಿ ಏರ್ ಲಿಫ್ಟ್ ಆಗೋದು ತಡ ಆಗೋದ್ರಿಂದ ಅನೇಕ ನಾಯಕರುಗಳು ಇಲ್ಲೇ HAL ಏರ್ಪೋರ್ಟ್ಗೆ ಆಗಮಿಸಿ ಅಂತಿಮ ನಮನವನ್ನ ಪಡೆದುಕೊಳ್ತಿದ್ದಾರೆ. ನವಿತಾ, ಚಿದಾನಂದ ಪಟೇಲ್, ಈಗಾಗಲೇ ಹೈದರಾಬಾದ್ನಿಂದ ಏರ್ ಆಂಬ್ಯುಲೆನ್ಸ್ ಬರಬೇಕು. ಸೊ ಆ ರೀತಿಯಂತ ಮಾತುಕತೆಗಳು, ಪ್ರಾಸೆಸ್ಗಳು ಆಗಿದೆಯಾ ಹೇಗೆ, ಅಥವಾ ಇನ್ನು ಆಗಬೇಕಾ? ಹೌದು, ಈಗಾಗಲೇ
ಸರ್ಕಾರ ಅನಿವಾರ್ಯವಾಗಿ ಚೆನ್ನೈನಿಂದ ಏರ್ ಆಂಬ್ಯುಲೆನ್ಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಎಂಬ ಮಾಹಿತಿ ಬಂದ ನಂತರ ಇದೀಗ ಹೈದರಾಬಾದ್ನಿಂದ ಏರ್ ಆಂಬ್ಯುಲೆನ್ಸ್ ಅನ್ನ ಕರೆಸ್ಕೊಳ್ತಿದ್ದಾರೆ. ಹಾಗಾಗಿ ಹೈದರಾಬಾದ್ನಿಂದ HL ಏರ್ಪೋರ್ಟ್ಗೆ ಏರ್ ಆಂಬ್ಯುಲೆನ್ಸ್ ಬರ್ಲಿಕ್ಕೆ 2 ಗಂಟೆ ವಿಳಂಬ ಆಗಲಿದೆ. ಈಗ ಸಮಯ 8 ಗಂಟೆ 30 ನಿಮಿಷ ದಾಟಿರ್ತಕ್ಕಂಥದ್ದು. ಇದು 10:30ಕ್ಕೆ ಬೆಂಗಳೂರಿನ HL ಏರ್ಪೋರ್ಟ್ಗೆ ಹೈದರಾಬಾದ್ ಬರ್ತಕ್ಕಂಥ ಏರ್ ಆಂಬ್ಯುಲೆನ್ಸ್ ಬರ್ಲಿರ್ತಕ್ಕಂಥದ್ದು. ಹಾಗಾಗಿ 10:30 ನಂತರ ಶಿಫ್ಟ್ ಮಾಡಲಿದ್ದಾರೆ. ಹಾಗಾಗಿ ಬಹುತೇಕ 12 ನಂತರ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಉಮೇಶ್ ಕತ್ತಿ ಅವರ ಪಾರ್ಥಿವ ಶರೀರ ತಲುಪಿದೆ. ಬನ್ನಿ ಈ ಬಗ್ಗೆ ಮಾತನಾಡಲು ಜೊತೆ ನಮ್ಮ ಜೊತೆ ಸಚಿವರಾಗಿರ್ತಕ್ಕಂಥ MTB ನಾಗರಾಜ್ ಇದ್ದಾರೆ. MTB ನಾಗರಾಜ್ ಅವರು, ಯಾಕೆ ತಡ ಆಗ್ತಿದೆ? ಅದು ತಡ ಆಗ್ತಾ ಇರೋದು ಏರ್ ಲಿಫ್ಟ್ ಆಂಬುಲೆನ್ಸೇ ಬೇಕು. ಅದು ಬಾಡಿಗಳು ಸಾಗಾಣಿಕೆ ಮಾಡಿ ಅದಕ್ಕೆ ಸಪರೇಟ್ ಹೆಲಿಕಾಪ್ಟರ್ ಇದೆ. ಅದು ಈಗ ಹೈದರಾಬಾದ್ನಲ್ಲಿದೆ. ಅಲ್ಲಿ ಬರೋದಕ್ಕೆ ಅಲ್ಲಿ ಕೂಡ ಈಗ ಕ್ಲೈಮೇಟ್ ಪ್ರಾಬ್ಲಮ್ ಇದೆ. ಅದು ಟೇಕಪ್ ಆಗಲಿಕ್ಕೆ ಅಲ್ಲಿ ಇನ್ನೂ ಕೂಡ ಅವರು ಪರ್ಮಿಷನ್ ಕೊಟ್ಟಿಲ್ಲ. ಅವರು 9:15 ಪರ್ಮಿಷನ್ ಕೊಡ್ತೇವೆ. 10:00ವರೆಗೆ ಇಲ್ಲಿಗೆ ಲ್ಯಾಂಡ್ ಆಗ್ತದೆ. 10:00ವರೆಗೆ ಇಲ್ಲಿಂದ ಲಿಫ್ಟ್ ಮಾಡಿ 12 ಗಂಟೆಗೆ ಬೆಳಗಾವಿಗೆ ಹೋಗಬೇಕು ಅಂತೇಳಿ ಈಗ ಬಂದಂಥ ಮಾಹಿತಿಗಳನ್ನು ನಾವು ಕಲೆ ಹಾಕಿದ್ದೀವಿ. ಇಲ್ಲಿ ಅಂಬರೀಷ್ ಅಂತ ಒಬ್ಬ ಏಜೆಂಟ್ ಇದ್ದಾರೆ, ಅವ್ರನ್ನೂ ಕೇಳಿದೆ. ಅವರು ಇಲ್ಲ, ಫ್ಲೈಟ್ನಲ್ಲಿ ಪರ್ಮಿಷನ್ ಕೊಡಲ್ಲ. ಫ್ಲೈಟಲ್ಲಿ 7 ಸೀಟರ್ ಫ್ಲೈಟಲ್ಲಿ ತೊಗೊಂಡು ಹೋಗ್ಬೋದು, ಅದೇ ಪರ್ಮಿಷನ್ ಕೊಡಲ್ಲ. ಅದೇ ಹೈದರಾಬಾದ್ನಿಂದ ಬರಬೇಕು. ಅದು ಬಂದ ಮೇಲೆ ನಾವು 10:00ವರೆಗೆ ಇಲ್ಲಿಂದ ಲಿಫ್ಟ್ ಮಾಡ್ತೀವಿ ಅಂತ ಈಗಾಗಲೇ ಅವರು ಕೂಡ ಹೇಳಿದ್ದಾರೆ. ಸರ್, ಈಗ ಹೈದರಾಬಾದ್ನಿಂದ ಯಾವುದೇ ರೀತಿ ಏರ್ ಆಂಬ್ಯುಲೆನ್ಸ್ ಕರೆಸ್ಲಿಕ್ಕೆ ತೊಂದರೆ ಇಲ್ಲ. ಯಾಕಂದ್ರೆ ಈಗ ಹವಾಮಾನ ವೈಪರೀತ್ಯ ಹಿನ್ನೆಲೆ ಇರ್ತಕ್ಕಂಥದ್ದು. ಈಗಾಗಲೇ ಹವಾಮಾನ ತಜ್ಞರು ಕೂಡ ಕರ್ನಾಟಕದಲ್ಲಿ 3 ದಿನ ಇದೇ ರೀತಿ ಮೋಡ ಕವಿದ ವಾತಾವರಣ, ಮಳೆಯ ಮುನ್ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇದು ಏನಾದರೂ ತೊಂದರೆ ಆಗಿ ಮತ್ತೆ ವಿಳಂಬ ಆಗುವ ಸಾಧ್ಯತೆ ಇದೆಯಾ ಸರ್? ಇಲ್ಲ, 10:00ವರೆಗೆ ಬರಲಿಕ್ಕೆ ಅವರು ಅಷ್ಟೊತ್ತಿಗೆ ಕ್ಲಿಯರೆನ್ಸ್ ಸಿಕ್ಕಿದೆ. ಈಗಲೇ ಸಿಕ್ಕಿದೆ ಅಂತ ಕ್ಲಿಯರೆನ್ಸ್ ಲಿಫ್ಟ್ ಆಗಲಿಕ್ಕೆ. ಅವರು 9:15 ಕೊಟ್ಟಿದ್ದಾರೆ ಅಂತೆ ಟೈಮು. ಇಲ್ಲಿ ಬರೋದಕ್ಕೆ 45 ಮಿನಿಟ್ಸು 1 ಅವರ್ ಆಗುತ್ತೆ ಅಂತ ಇಲ್ಲಿ ಬರಲಿಕ್ಕೆ. 1 ಅವರಲ್ಲಿ ಇಲ್ಲಿ ಲ್ಯಾಂಡ್ ಆಗ್ತಾರೆ. ಸರ್, ನಿಮ್ಮ ಉಮೇಶ್ ಕತ್ತಿ ಅವರು ನಿಮ್ಮ ಸಂಪುಟದ ಹಿರಿಯ ಕಲೀಗ್ ಕೂಡ ಹೌದು, ಸಂಪುಟ ಸಹೋದ್ಯೋಗಿ ಕೂಡ ಹೌದು. ಹಾಗಾಗಿ ಸಾಮಾನ್ಯವಾಗಿ ಒಂದು ಪದ್ಧತಿ, ಸಿಟ್ಟಿಂಗ್ ಕ್ಯಾಬಿನೆಟ್ ಸಚಿವರು ಇರ್ಬೋದು, ಸಿಟ್ಟಿಂಗ್ ಅಲ್ಲಿ ಇರ್ತಕ್ಕಂಥವ್ರು ಯಾರಾದರೂ ವಿಧಿವಶರಾದರೆ 3 ದಿನ ಶೋಕಾಚರಣೆ ಮಾಡುವಂಥದ್ದು ಅದು ಪದ್ಧತಿ ಮತ್ತೊಂದು ನಡೆದುಕೊಂಡು ಬಂದಿರತಕ್ಕಂಥದ್ದು. ಹಾಗಾಗಿ ನಾಳೆ ಸರ್ಕಾರ ತಾವು 1 ವರ್ಷದ ಸಂಭ್ರಮೋತ್ಸವ, ಜನೋತ್ಸವದ ಹೆಸರಿನಲ್ಲಿ ಸಂಭ್ರಮೋತ್ಸವವನ್ನು ಮಾಡ್ತಿದ್ದೀರಾ. ಹಾಗಾಗಿ ನಿಮ್ಮ ಸಂಪುಟದ ಸಹೋದ್ಯೋಗಿ ನಿಧನ ಆದ ಸಂದರ್ಭದಲ್ಲಿ, ಶೋಕಾಚರಣೆ ಇದ್ದಂಥ ಸಂದರ್ಭದಲ್ಲಿ ತಾವು ನಾಳೆ ಜನೋತ್ಸವವನ್ನು ಅಥವಾ ಸಂಭ್ರಮೋತ್ಸವವನ್ನು ಆಚರಿಸ್ತೀರಾ? ಅದು ಇನ್ನೂ ಕೂಡ ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೊಳ್ತಾರೋ ನಮಗೆ ಗೊತ್ತಿಲ್ಲ. ನಾನೇ ಟೆಲಿಫೋನ್ ಮಾಡಿ ಕೇಳಿದೆ ಅವರ ಆಫೀಸ್ಗೆ. ಇಲ್ಲ, ಅದನ್ನು ಕಾರ್ಯಕ್ರಮ ನಾಳೆ ಜನೋತ್ಸವ ಕಾರ್ಯಕ್ರಮವನ್ನು ಅದು ಮಾಡಬೇಕು, ಮುಂದುವರಿಸಬೇಕು ಅಂತ ಅವರ ಆಫೀಸಿಂದ ಹೇಳಿದ್ದಾರೆ. ಇನ್ನೂ ಅದು ಮುಖ್ಯಮಂತ್ರಿಗಳಲ್ಲಿ ಸುಧಾಕರ್ ಜೊತೆಯಲ್ಲಿ ಮಾತನಾಡಿ ಈ ಶೋಕಾಚರಣೆ 3 ದಿನ ಅಂತ ಘೋಷಣೆ ಆದಮೇಲೆ ಅದು ಮಾಡ್ತಾರೋ ಇಲ್ವೋ ಅಂತ ಅದು ಮುಖ್ಯಮಂತ್ರಿಗಳೇ ಹೇಳಬೇಕು. ಸಾಮಾನ್ಯವಾಗಿ ಸರ್, ತಮಗೆ ಗೊತ್ತಿರುವಂಥದ್ದೇ 3 ದಿನ ಸಾಮಾನ್ಯವಾಗಿ ಶೋಕಾಚರಣೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ಜನೋತ್ಸವದ ಹೆಸರಿನಲ್ಲಿ ಸಂಭ್ರಮೋತ್ಸವ ಮಾಡಿದರೆ ಸಾರ್ವಜನಿಕರಿಗೆ ಟೀಕೆ ಕಾರಣ ಆಗ್ಬೋದು, ವಿಪಕ್ಷಗಳ ಟೀಕೆ ಕಾರಣ ಆಗ್ಬೋದು, ನಿಮ್ಮ ಕಾರ್ಯಕರ್ತರಲ್ಲಿ ಕೂಡ 3 ದಿವಸ ಬಿಟ್ಟು ಮಾಡಬಹುದು ಅಂತ ಅಭಿಪ್ರಾಯ ಕೂಡ ವ್ಯಕ್ತ ಆಗ್ಬೋದು. ಈಗಾಗಲೇ ನಿಮಗೂ ಕೂಡ ಧರ್ಮ ಸಂಕಟ, ಈಗಾಗಲೇ 1 ಬಾರಿ ರದ್ದಾಗಿರುವಂಥದ್ದು, 2ನೇ ಬಾರಿ ರದ್ದಾದರೆ ಈಗ ನೀವು ಕೋಟಿಗಟ್ಟಲೆ ವ್ಯಯ ಮಾಡಿದ್ದೀರಾ ಕಾರ್ಯಕ್ರಮಕ್ಕಾಗಿ. ಹಣ, ಶ್ರಮ, ಸಮಯ ಎಲ್ಲವೂ ಕೂಡ ವ್ಯರ್ಥ ಆಗ್ತಕ್ಕಂಥದ್ದು. ಹಾಗಾಗಿ ಜನೋತ್ಸವ ರದ್ದು ವಿಚಾರದಲ್ಲಿ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ಸರ್? ನನ್ನ ವೈಯಕ್ತಿಕ ಅಭಿಪ್ರಾಯ, ಈಗ ಒಬ್ಬ ಹಿರಿಯ 8 ಬಾರಿ ಶಾಸಕರಾಗಿ ಮಂತ್ರಿಗಳಾದಂಥ ಒಬ್ಬ ಹಿರಿಯ ಸಚಿವರು ಇವತ್ತು ನಿಧನರಾಗಿದ್ದಾರೆ. ಈ 3 ದಿನ ಶೋಕಾಚರಣೆ ಮಾಡಬೇಕು ಅನ್ನೋದರಿಂದ ಈಗ ನನ್ನ ಅಭಿಪ್ರಾಯ ನಾಳೆ ಜನೋತ್ಸವ ಮಾಡೋದು ಸೂಕ್ತ ಅಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸೂಕ್ತ ಅಲ್ಲ ಅಂತ ನಾನು ಬಯಸ್ತೇನೆ. ಈಗ ಒಬ್ಬ ಕಾರ್ಯಕರ್ತನು ನಿಧನರಾದ ಅಂತೇಳಿ ನಾವು ಕೊಲೆ ಆಗಿ ನಿಧನರಾದ ಅಂತೇಳಿ ಸರ್ಕಾರ ಅದನ್ನು ನಾವು ಮುಂದೂಡಿದ್ದೇವೆ. ಮತ್ತು ಈಗ ಒಬ್ಬ ಹಿರಿಯ ನಮ್ಮ ಸಹೋದ್ಯೋಗಿ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದಂಥವರು ಇವರು ನಿಧನರಾಗಿದ್ದಾರೆ ಅಂದರೆ ಈ ಸಂದರ್ಭದಲ್ಲಿ ನಾವು ಇದು ಮಾಡೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ, ಇದು ಸೂಕ್ತ ಅಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ತಾವು ಹಿರಿಯ ಸಚಿವರಿದ್ದೀರಾ, ತಮ್ಮ ಅಭಿಪ್ರಾಯವನ್ನ ಮುಖ್ಯಮಂತ್ರಿಗಳು ಕೂಡ ವ್ಯಕ್ತಪಡಿಸ್ತೀರಾ? ಇದೇ ಮಾತು ಹೇಳ್ತೀನಿ, ಮುಖ್ಯಮಂತ್ರಿಗಳಿಗೆ ಮಾತನ್ನು ಹೇಳ್ತೀನಿ. ಸರ್, ಇದರಿಂದ ನಮಗೇನು ಆಗುವಂಥ ನಷ್ಟ ಏನೂ ಇಲ್ಲ. ಇದನ್ನೊಂದು 3-4 ದಿವಸಗಳ ಕಾಲ 3 ದಿವಸ ಶೋಕಾಚರಣೆ ಆದಮೇಲೆ ಇದನ್ನು ಮುಂದೂಡಿದ್ರೆ ಒಳ್ಳೆಯದು ಅಂತ ನನ್ನ ಸಲಹೆಯನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ. ಥ್ಯಾಂಕ್ಸ್ ಸರ್.
ಇವಿಷ್ಟು MT ನಾಗರಾಜ್ರವರ ಅಭಿಪ್ರಾಯ. ಅವರು ಏರ್ಪೋರ್ಟ್ ನಲ್ಲಿ ಕೂಡ ಇದ್ರು. ಯಾಕೆ ಏರ್ ಆಂಬ್ಯುಲೆನ್ಸ್ ತಡ ಆಗುತ್ತೆ ಎಂಬ ಮಾಹಿತಿಯನ್ನು ನ್ಯೂಸ್ 18ಗೆ ತಲುಪಿಸಿದ್ರು. 2 ಗಂಟೆ ವಿಳಂಬ ಆಗುತ್ತೆ. ಚೆನ್ನೈನಿಂದ ಏನು ಕ್ಲಿಯರೆನ್ಸ್ ಇಲ್ಲ, ATC ಕ್ಲಿಯರೆನ್ಸ್ ಇಲ್ಲ, ಹವಾಮಾನ ವೈಪರೀತ್ಯ ಹಿನ್ನೆಲೆಯಲ್ಲಿ ಏರ್ ಆಂಬ್ಯುಲೆನ್ಸ್ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಅನಿವಾರ್ಯವಾಗಿ ಹೈದರಾಬಾದ್ನಿಂದ ಏರ್ ಆಂಬ್ಯುಲೆನ್ಸ್ ತರಿಸ್ತಿದ್ವಿ. ಇದು ಬರಲಿಕ್ಕೆ 2 ಗಂಟೆ ಆಗುತ್ತೆ, ವಿಳಂಬ ಆಗುತ್ತೆ. ಮತ್ತು ಅಲ್ಲಿ ಕ್ಲಿಯರೆನ್ಸ್ ಕೂಡ ಸಿಕ್ಕಿರುವಂತದ್ದು, ಯಾವುದೇ ರೀತಿ ತೊಂದರೆ ಇಲ್ಲ. 10:30ಕ್ಕೆ ಏರ್ ಆಂಬ್ಯುಲೆನ್ಸ್ ಬೆಂಗಳೂರಿನ HAL ಏರ್ಪೋರ್ಟ್ಗೆ ಬರುತ್ತೆ. 10:30 ನಂತರ ಏರ್ ಲಿಫ್ಟ್ ಆಗುತ್ತೆ ಎಂಬ ಮಾಹಿತಿಯನ್ನು ಹಾಕಿದ್ರು. ಇದೇ ಸಂದರ್ಭದಲ್ಲಿ ಪ್ರಮುಖವಾಗಿ ಸರ್ಕಾರ ನಾಳೆ ಜನೋತ್ಸವನ ಮಾಡ್ತಿರುವಂತದ್ದು, ಜನೋತ್ಸವದ ಹೆಸರಿನಲ್ಲಿ 1 ವರ್ಷದ ಸಂಭ್ರಮೋತ್ಸವನ ಮಾಡ್ತಿರುವಂತದ್ದು. ಈಗಾಗಲೇ ಸರ್ಕಾರ ಇನ್ನು ಶೋಕಾಚರಣೆ ಘೋಷಣೆ ಮಾಡಿಲ್ಲ. ಆದ್ರೂ ಕೂಡ ಒಬ್ಬ ಸಂಪುಟದ ಹಿರಿಯ ಸಹೋದ್ಯೋಗಿ ನಿಧನರಾದ ಸಂದರ್ಭದಲ್ಲಿ ಜನೋತ್ಸವನ ಮಾಡೋದು ಸೂಕ್ತ ಅಲ್ಲ. ಆದ್ರೆ ಮುಖ್ಯಮಂತ್ರಿ ಕಚೇರಿಗೆ ನಾನು ಕರೆ ಮಾಡಿದ್ದೆ, ಸಂಪರ್ಕ ಮಾಡಿ ವಿಚಾರವನ್ನು ತಿಳಿದ ಸಂದರ್ಭದಲ್ಲಿ ಜನೋತ್ಸವ ರದ್ದು ಮಾಡೋದು ಬೇಡ ಅಂತ ಹೇಳ್ತಿದ್ರು. ಆದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಜನೋತ್ಸವ ರದ್ದು ಮಾಡಬೇಕು, ಇದರಿಂದ ಆಗುವಂತದ್ದೇನಿಲ್ಲ. ಪ್ರವೀಣ್ ನೆಟ್ಟಾರ್ ಒಬ್ರು ಹತ್ಯಾದ ಅಂತ ಹೇಳಿ ನಾವು ಜನೋತ್ಸವನ ಮುಂದೂಡಿದ್ವಿ. ಹಾಗಾಗಿ ಇದನ್ನು ಕೂಡ ಮುಂದೂಡಬೇಕು ಅಂತ ಹೇಳಿ ಅವರ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿರುವಂತದ್ದು. ಮತ್ತು ಮುಖ್ಯಮಂತ್ರಿಗಳು ಕೂಡ ಇದೇ ಸಲಹೆಯನ್ನು ಕೂಡ ಕೊಡ್ತೀನಿ ಎಂಬ ಮಾತನ್ನು ಕೂಡ ಹೇಳಿರುವಂತದ್ದು. ಯಾಕಂತ ಹೇಳಿದ್ರೆ ಒಂದು ವೇಳೆ ನಾಳೆ ಜನೋತ್ಸವದ ಹೆಸರಿನಲ್ಲಿ ಸಂಭ್ರಮೋತ್ಸವ ಮಾಡಿದೆ ಸಾರ್ವಜನಿಕ ಟೀಕೆಗೆ ವ್ಯಕ್ತ ಆಗುವ ಸಾಧ್ಯತೆ ಇದೆ, ವಿಪಕ್ಷಗಳ ಟೀಕೆಗೆ ವ್ಯಕ್ತ ಸಾಧ್ಯತೆ ಎಂಬ ಆತಂಕ ಕೂಡ ಎದುರಾಗಿರುವಂತದ್ದು. ನವಿತಾ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ. ಸ್ವಗ್ರಾಮ ಬೆಲ್ಲದ ಬಾಗೇವಾಡಿಯಲ್ಲಿ ಸಂಜೆ ಉಮೇಶ್ ಕತ್ತಿಯವರ ಅಂತ್ಯಕ್ರಿಯೆ ನೆರವೇರಲಿದೆ. ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿ ಗ್ರಾಮದಲ್ಲಿ ಉಮೇಶ್ ಕತ್ತಿಯವರ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಅಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಉಮೇಶ್ ಕತ್ತಿಯವರ ತಂದೆ ವಿಶ್ವನಾಥ್ ಕತ್ತಿ ಅವರ ಸಮಾಧಿಯ ಪಕ್ಕದಲ್ಲೇ ಅಂತ್ಯಕ್ರಿಯೆಗೆ ಈಗ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅವರ ಕುಟುಂಬಸ್ಥರು ವಿಶ್ವನಾಥ್ ಕತ್ತಿ ಅವರ ಸಮಾಧಿಯ ಪಕ್ಕದಲ್ಲೇ ಉಮೇಶ್ ಕತ್ತಿಯವರ ಅಂತ್ಯಕ್ರಿಯೆ ಮಾಡಬೇಕು ಅಂತ ನಿರ್ಧಾರವನ್ನ ಮಾಡಿದ್ದಾರೆ. ಕತ್ತಿ ಮನೆತನದ ಸ್ವಂತ ಜಮೀನಿನಲ್ಲಿ ಉಮೇಶ್ ಕತ್ತಿಯವರ ಅಂತ್ಯಕ್ರಿಯೆ ನೆರವೇರುತ್ತೆ. ಅದಕ್ಕಾಗಿ ಈಗ ಅಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ವಿಶ್ವನಾಥ್ ಕತ್ತಿ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಈಗ ಉಮೇಶ್ ಕತ್ತಿ ಅವರ ಪಾರ್ಥಿವ ಶರೀರದ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಅದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಅಲ್ಲಿ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಲೋಹಿತ್ ನೇರ ಸಂಪರ್ಕದಲ್ಲಿದ್ದಾರೆ. ಲೋಹಿತ್, ಇನ್ನೂ ಕೂಡ ಏರ್ ಲಿಫ್ಟ್ ಆಗಿಲ್ಲ, ಲೇಟ್ ಆಗುವಂತಹ ಚಾನ್ಸಸ್ ಇದೆ. 10:30ಕ್ಕೆ ಇಲ್ಲಿಂದ ಏರ್ ಆಂಬ್ಯುಲೆನ್ಸ್ ಮೂಲಕ ಏರ್ ಲಿಫ್ಟ್ ಆಗುತ್ತೆ ಉಮೇಶ್ ಕತ್ತಿ ಅವರ ಪಾರ್ಥಿವ ಶರೀರ ಅಂತ ಹೇಳಿ. ಇದು ಅಲ್ಲಿನ ಜನರಿಗೆ, ಅಲ್ಲಿ ಈಗ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇರುವವರಿಗೆ, ಅವರ ಕುಟುಂಬಸ್ಥರಿಗೆ ಈಗ ಅಲ್ಲಿ ಮಾಹಿತಿ ಸಿಕ್ಕಿದೆಯಾ? ಈಗ ಸಾಕಷ್ಟು ಸಾರ್ವಜನಿಕರು, ಅವರ ಅಭಿಮಾನಿಗಳು, ಬೆಂಬಲಿಗರು ಕೂಡ ಆಗಮಿಸ್ತಾ ಇರಬಹುದು. ಅಲ್ಲಿ ಹೇಗೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಿದೆ? ನವಿತಾ, ಇರುತ್ತಂದ್ರೆ 10 ಗಂಟೆ ಅಷ್ಟೊತ್ತಿಗಾಗಲೇ ಇರುತ್ತಂದ್ರೆ ಪಾರ್ಥಿವ ಶರೀರ ಸ್ವಗ್ರಾಮಕ್ಕೆ ಆಗಮಿಸಬೇಕಾಗಿತ್ತು. ಆದ್ರೆ ಹವಾಮಾನ ವೈಪರೀತ್ಯ ಹಿನ್ನೆಲೆ ಈಗ ಡಿಲೇ ಆಗಿರ್ತಕ್ಕಂಥದ್ದು. ಪ್ರತಿ ಕ್ಷಣದ ಮಾಹಿತಿಯನ್ನ ಇಲ್ಲಿಯ ಸ್ಥಳೀಯ ಅಧಿಕಾರಿಗಳು ಪಡ್ಕೊಂಡು ಜನರಿಗೆ ತಲುಪಿಸ್ತಾ ಇದ್ದಾರೆ. ಜನಾನು ಕೂಡ ಏನಂತಂದ್ರೆ ಕ್ರಮೇಣವಾಗಿ ಬರ್ತಾ ಇದ್ದಾರೆ. ನಾವು ವಿಜುವಲ್ ಅಲ್ಲಿ ತೋರಿಸುವಂತ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ಏನಂತಂದ್ರೆ ಇಲ್ಲಿ ಏನು ಅಂತಂದ್ರೆ ಈಗಾಗಲೇ ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಏನು ಉಮೇಶ್ ಕತ್ತಿ ಅವರ ಪಾರ್ಥಿವ ಶರೀರವನ್ನ ಸಾರ್ವಜನಿಕರ ದರ್ಶನಕ್ಕೆ ಇಡ್ತಾರೆ, ಆ ದರ್ಶನಕ್ಕೆ ಇಡುವಂತ ಜಾಗವನ್ನ ಹೂವಿನ ಅಲಂಕಾರದ ಮೂಲಕ ಸಜ್ಜನ್ನಗೊಳಿಸ್ತಾ ಇದ್ದಾರೆ. ಕಳೆದ ರಾತ್ರಿಯಿಂದಲೂ ಕೂಡ ಸಾಕಷ್ಟು ಅಡೆತಡೆಗಳು ಇಲ್ಲಿ ಬಂದಿರತಕ್ಕಂಥದ್ದು. ಬಿಟ್ಟು ಬಿಡದೆ ಸುರಿತಿರ್ತಕ್ಕಂಥ ಮಳೆ ಏನಂತಂದ್ರೆ ಒಂದಷ್ಟು ಆ ತಯಾರಿಯನ್ನ ಮಾಡ್ಕೊಳ್ಳಿಕ್ಕೆ ಅಡ್ಡಿಯನ್ನ ಉಂಟು ಮಾಡಿತ್ತು. ಆದ್ರೆ ಬೆಳಗ್ಗೆ 4-5 ಗಂಟೆಯಿಂದಲೇ ಏನಂತಂದ್ರೆ ಸಾಕಷ್ಟು ತಯಾರಿಗಳಿಗೆ ಇರತಕ್ಕಂಥದ್ದು. ಬ್ಯಾರಿಕೇಡಿಂಗ್ ಆಗ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ತಮ್ಮದೇ ಆದಂತ ಅಪಾರ ಪ್ರಮಾಣದ ಅಭಿಮಾನಿ ಬಳಗ ಹೊಂದಿರತಕ್ಕಂಥದ್ದು ಹಿನ್ನೆಲೆ ಹೆಚ್ಚಿನ ಜನ, ಅದ್ರ ಜೊತೆಗೆ ಮುಖ್ಯಮಂತ್ರಿಗಳು, ಮಂತ್ರಿ ಮಂಡಲನೇ ಇಲ್ಲಿ ಆಗಮಿಸುವುದರಲ್ಲಿ ಹೆಚ್ಚಿನ ಭದ್ರತೆ, ಅದರ ಜೊತೆಗೆ ವ್ಯವಸ್ಥೆಯನ್ನ ಮಾಡ್ಕೊಳ್ಳೋದ್ರಲ್ಲಿ ಈಗ ಜಿಲ್ಲಾಡಳಿತ ನಿರತರಾಗಿರ್ತಕ್ಕಂಥದ್ದು. ಇದೇ ವಿಚಾರವಾಗಿ ಮಾತಾಡೋದಕ್ಕೆ ಉಮೇಶ್ ಕತ್ತಿ ಅವರು ಒಡನಾಡಿ ಆಗಿರ್ತಕ್ಕಂಥವ್ರು ನಮ್ಮ ಜೊತೆಗಿದ್ದಾರೆ. ರವಿ ಕತ್ತಿ ಅವರು ಅವರ ಸಂಬಂಧಿಕರು ಹೌದು ಅವರು. ಸೊ ಉಮೇಶ್ ಕತ್ತಿ ಅವರ ಜೊತೆ ಅವರ ಒಡನಾಟ ಹೇಗಿತ್ತು ಅನ್ನೋದ್ರ ಕುರಿತು ಒಂದಷ್ಟು ಮಾತುಗಳನ್ನ ಹಂಚ್ಕೊಳ್ತಾರೆ. ಸರ್, ನಿಮ್ಮ ಉಮೇಶ್ ಕತ್ತಿ ಅವರ ಒಡನಾಟ ಹೇಗಿತ್ತು? ಅವ್ರ ಗ್ರಾಮದಲ್ಲಿ ಯಾವ ರೀತಿ ಇದ್ರು? ಉಮೇಶ್ ಕತ್ತಿ ಅವರಂದ್ರೆ ಕಠೋರ ಮಾತಿನ ಮೃದು ಮನುಷ್ಯ. ಅವರು ಯಾವ ಜನ ಇದ್ರು ಅವ್ರಿಗೆ ಬಾ ಹೋಗು ನಮ್ಮವರು ಅನ್ನೋ ಭಾವನೆ ಅವರಲ್ಲಿ ಇತ್ತು. ಈ ಕಾರಣದಿಂದ ಕ್ಷೇತ್ರದ ಎಲ್ಲಾ ಜನರು ಅವ್ರಿಗೆ ಸಾಹುಕಾರ ಅಂತ ಹೇಳಿ ಕರೀತಿದ್ದಾರೆ. ಉಳಿದಿದ್ದ ಅವರು ರಾಜಕೀಯ ಈ ನಮ್ಮ ಕ್ಷೇತ್ರಕ್ಕಿಂತ ಅವರು ಜನರ ಜೋಡಿ ಫ್ರೆಂಡ್ಲಿ ಆಗಿರ್ತಿದ್ರು. ಇದು ಅವರ ಅತಿ ಉತ್ತಮವಾದಂತ ಒಂದು ಸ್ವಭಾವ ಅವ್ರಿಗೆ. ಈಗ ಅವರು ಹೆಚ್ಚಾಗಿ ಬೆಳಗಾವ್ದಾಗ ಇರ್ತಿದ್ರು ಅಥವಾ ಈ ಬಾಗೇವಾಡಿ ಒಳಗೆ ಇರ್ತಿದ್ರು? ಬಾಗೇವಾಡಿಗಿಂತ ಎಷ್ಟು ದಿನ ಅವ್ರು ಇಲ್ಲಿ ದಿನಚರಿ ಯಾವ ರೀತಿ ಇರುತ್ತೆ? ಅವ್ರು ಬೆಳಗಾವದಾಗ ಒಂದ್ 6 ರಿಂದ 7 ವರ್ಷ ಇದ್ರು. ಅದನ್ನ ಬಿಟ್ರೆ ಅವ್ರ ಸ್ವಂತೂರು ಬಾಗೇವಾಡಿನಲ್ಲೇ ಇರೋದು. ಬೆಳಿಗ್ಗೆ 5 ಗಂಟೆಗೆ ಎದ್ರಂದ್ರೆ ಫಸ್ಟ್ ಅವರು ಹೋಗೋದ ತೋಟಕ್ಕೆ. ಅವರು ಮೊದಲಿಂದನೂ ಕೃಷಿ ಅಂದ್ರೆ ಅವ್ರಿಗೆ ಅತಿ
ಪ್ರೀತಿ ಅಂತ ಒಂದು ವೃತ್ತಿ ಅಂತಾನೆ ಹೇಳೋದು. ಅವ್ರು ಯಾವಾಗೂ ಅಂತೀರಿ ರಾಜಕೀಯ ನೆಕ್ಸ್ಟ್ ಫಸ್ಟ್ ನಾನು ಕೃಷಿ ಅಂತ ಹೇಳಿ ಈ ತರ ವಿಚಾರ ಇಟ್ಕೊಂಡ್ ಮನುಷ್ಯ ಫಸ್ಟ್ ಅವ್ರು ವಾಕಿಂಗ್ ಆಯ್ತು ತೋಟಕ್ಕೆ ಹೋಗಿ ಆ ನಂತರ ಅಲ್ಲಿ ಇದೆಲ್ಲ ನೋಡ್ಕೊಂಡು ದೇಖರೇಖೆ ಮಾಡ್ಕೊಂಡು ನಂತರ ಶುಗರ್ ಫ್ಯಾಕ್ಟ್ರಿಗೆ ಬಂದು ಇಲ್ಲಿ ಬಂದ್ ಜನರಿಗೆ ಭೇಟಿಯಾಗಿ ಶುಗರ್ ಫ್ಯಾಕ್ಟ್ರಿದೆಲ್ಲ ವಿಚಾರಗಳನ್ನ ತಿಳ್ಕೊಂಡು ನಂತರ ಮಣ್ಣಿಗೆ ಹೋಗ್ತೀವಿ. ಮಣ್ಣಿಗೆ ಹೋದ ನಂತರ ಪಬ್ಲಿಕ್ ಬಂದವ್ರಿಗೆ ಭೇಟಿ ಆಗ್ತದೆ. ಅನ್ಕೊಂಡಿದ್ರಿ ಬೇಗ ಅವ್ರಿಗೆ ಬೇಗ ಅವ್ರು ಹೋಗ್ಬೋದು ಸರಿ ಅಂದು ಅನ್ನಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ನೋಡಿದ ಪ್ರಕಾರ ಅತಿ ವ್ಯಾಯಾಮ, ವಾಕಿಂಗು, ಹೆಲ್ತ್ ಬಗ್ಗೆ ಬಹಳ ಕಾನ್ಸಿಯಸ್ ಇದ್ದ ಮನುಷ್ಯ. ನಿನ್ನೆ ಅದನ್ನ ಕೇಳಿದ್ಮೇಲೆ ನಮ್ಗ ಆಗಾತ ಅದೊಂಥರ ಏನೋ ಆಗ್ಬಿಟ್ಟಲ್ಲ, ಇದು ಹೆಂಗಾಯ್ತು ಅಂತೇಳಿ ನಾವು ವಿಚಾರ ಮಾಡ್ತಾ ಇದ್ವಿ. ಇನ್ನೊಬ್ರು ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. ಸರ್, ಈಗ ನಿಮ್ಮ ಮತ್ತು ಉಮೇಶ್ ಕತ್ತಿ ಅವರ ಒಡನಾಟ ಹೇಗಿತ್ತು? ಅವರ ವ್ಯಕ್ತಿತ್ವ ಬಗ್ಗೆ ಮಾತಾಡೋದ್ರೆ ನೀವೇನ್ ಹೇಳ್ತೀರಿ? ರವಿ ಕತ್ತಿ ಅವರು ಅವರ ಸಂಬಂಧಿ ಹೇಳಿದ ಹಾಗೆ ಸಚಿವರು, ಅರಣ್ಯ ಸಚಿವರು ಹೀಗೆ ಇದ್ರು, ಆಹಾರ ಸಚಿವರು ಇದ್ರು, ಇದಕ್ಕೆ ಮೊದಲು ಸರ್ಕಾರದಲ್ಲಿದ್ದ ಕೃಷಿ ಸಚಿವರು ಕೂಡ ಆಗಿದ್ರು. ರವಿ ಅವರು ಹೇಳಿದ ಹಾಗೆ ಅವರು ಬಹಳ ಕಠೋರ ಕಾಣ್ತಾ ಇದ್ರು, ಕೆಲವೊಂದು ನುಡಿಗಳಲ್ಲೂ ಕೂಡ ಕಠೋರ ಇದ್ರು. ಬಟ್ ಬಹಳ ಹೃದಯವಂತ, ಬಹಳ ಒಂದು ಗುರುವಿಧಿ ಏನಪ್ಪಾ ಹುಕ್ಕೇರಿ ಕ್ಷೇತ್ರಕ್ಕೆ ಅಂದ್ರೆ, ಹುಕ್ಕೇರಿ ಕ್ಷೇತ್ರದ ಒಂದು ಕೆಲಸ ಕಾರ್ಯಗಳನ್ನ ಅತಿ ಮನಸ್ಸಿಗೆ ಹಚ್ಕೊಂಡು ಇತ್ತೀಚಲಾಗಿ ಬಹಳ ಮನಸ್ಸು ಹಚ್ಕೊಂಡು ಮಾಡ್ತಾ ಇದ್ರು. ಅವರು ಮೆಡಿಕಲ್ ಡ್ಯಾಮಿನ ಒಂದು ಗಾರ್ಡನ್ ಆಗಿರ್ಬೋದು, ಲಿಫ್ಟ್ ಇರಿಗೇಷನ್ ಆಗಿರ್ಬೋದು, ಅವರ ಕನಸು, ಆ ಕನಸನ್ನ ಅವರು ನೋಡದೆ ಹೋದ್ರೆ ಅನ್ನೋದು ಒಂದು ಬಹಳ ದುಃಖ ಆಗ್ತಾ ಇದೆ ನಮಗೆ. ಇದು ಕತ್ತಿಯವರ ಮನೆತನಕ್ಕೆ ಎಷ್ಟು ಹಾನಿಯಾಗುತ್ತೆ, ಅದಕ್ಕಿಂತ ಹೆಚ್ಚು ಹುಕ್ಕೇರಿ ತಾಲೂಕಿನ ಜನತೆಗೆ, ಹುಕ್ಕೇರಿ ಕ್ಷೇತ್ರದ ಜನತೆಗೆ ಹಾಗೂ ಕರ್ನಾಟಕ ರಾಜ್ಯದ ಜನತೆಗೆ ನಷ್ಟ ಅಂತ ಹೇಳಲಿಕ್ಕೆ ನಾ ಇಷ್ಟಪಡ್ತೀನಿ. ನಾನು ಕೂಡ ಯಾಕಂದ್ರೆ ಅಲ್ಲಿ ಡ್ಯಾಮ್ಗೆ ವಿಸಿಟ್ ಮಾಡಿದಂತ ಸಂದರ್ಭ ನೋಡ್ತಾ ಇದ್ವಿ. ವಾರದಲ್ಲಿ 2 ದಿನ ಅಲ್ಲೇ ಇರ್ತಾ ಇದ್ರು. ಪ್ರತಿದಿನ ಅಲ್ಲಿ ಅಧಿಕಾರಿಗಳನ್ನ ಸಭೆ ಕರೆದು ಈ ಕೆಲಸ ಆಗ್ಲೇಬೇಕು ಅನ್ನುವಂತ ಕಟ್ಟುನಿಟ್ಟಿನ ಆದೇಶಗಳನ್ನ ಕೊಡ್ತಾ ಇದ್ರು. ಸೊ ಅದ್ರ ಆ ಒಂದು ಪ್ರಾಜೆಕ್ಟ್ ವಿಚಾರವಾಗಿ ಅಂದ್ರೆ ಆಲ್ಮಟ್ಟಿ ಜಲಾಶಯದಲ್ಲಿ ಯಾವ ರೀತಿ ಗಾರ್ಡನ್ ಇದೆ ಅದೇ ರೀತಿ ಇಲ್ಲಿ ಗಾರ್ಡನ್ ಆಗ್ಬೇಕು ಅನ್ನೋ ಒಂದು ಪ್ರಾಜೆಕ್ಟ್ ಕನಸು ಎಷ್ಟು ಸೀರಿಯಸ್ ಆಗಿದ್ರು ಆ ವಿಚಾರದಾಗ. ಬಹಳ ಇದರ ಬಗ್ಗೆ ಬಹಳ ಗಂಭೀರ ಒಂದು ಚಿಂತನೆ ನಡೆಸಿ ಈ ಒಂದು ಯೋಜನೆಯನ್ನ ಅನುಷ್ಠಾನಕ್ಕೆ ತರಕ್ಕೆ ಬಯಸಿದ್ರು. ಯಾಕಂದ್ರೆ ಅದರಲ್ಲಿ ಅವರ ಒಂದು ಒಳ್ಳೆಯ ಆಶಯ ಕೂಡ ಇತ್ತು. ಹುಕ್ಕೇರಿ ತಾಲೂಕಿನ ಜನತೆಗೆ ಉದ್ಯೋಗ ಸಿಗುತ್ತೆ, ಹುಕ್ಕೇರಿ ಪ್ರಗತಿ ಆಗುತ್ತೆ, ಪ್ರಗತಿ ಅಂತ ದಾಪುಗಾಲ ಆಗುತ್ತೆ. ಆ ಒಂದು ಏರಿಯಾದಲ್ಲಿ ಒಳ್ಳೆಯ ಒಂದು ಬೆಳಗಾವಿ ಜಿಲ್ಲೆಯ ಜನತೆಗೆ ಒಂದು ಒಳ್ಳೆಯ ಟೂರಿಸ್ಟ್ ಸ್ಪಾಟ್ ಆಗುತ್ತೆ. ಅವರು ಬಾಗಲಕೋಟೆ ಇನ್ಚಾರ್ಜ್ ಇದ್ದಾಗ ಬಹುಶಃ ಆಲ್ಮಟ್ಟಿಗೆ ಬಹಳ ಕನೆಕ್ಷನ್ ಬಂತು. ಅದನ್ನ ನೋಡಿ ಅವರು ಅವರಿಗೆ ಒಂಥರ ಪರಿಣಾಮ ಆಗಿ ಹುಕ್ಕೇರಿನಲ್ಲೂ ಕೂಡ ಯಾಕೆ ಮಾಡಬಾರದು, ಒಂದು ಮೆಡಿಕಲ್ ಡ್ಯಾಮ್ ಇದೆ, ಸಾಕಷ್ಟು 700-800 ಎಕರೆ ಜಾಗ ಇದೆ, ಅಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದೆ, ಮಾಡ್ತೀನಿ, ಅದನ್ನ ನಾನು ನೋಡ್ತೀನಿ ಅಂತ ಅವರು ನಮಗೆ ಅಂತಿದ್ರು. ರಿಟೈರ್ಮೆಂಟ್ ಆದ್ಮೇಲೆ ನನಗೆ ಬಂದು ಕುಂಡ್ರಲಿಕ್ಕೆ ಒಂದು ಜಾಗ ಮಾಡ್ಕೊಳ್ತಾ ಇದ್ದೀನಿ ಅಂತ ಈ ಟೈಪ್ ಹೇಳ್ತಿದ್ರು. ಪಾಪ ಬಹುಶಃ ನಮಗೆ ವರ್ಣಿಸಲ ಅಸಾಧ್ಯ. ಅಂತ ವ್ಯಕ್ತಿಯನ್ನ ರಿಪ್ಲೇಸ್ಮೆಂಟ್ ಸಾಧ್ಯ ಇಲ್ಲ. ಉಮೇಶ್ ಕತ್ತಿ ಅವರಿಗೆ ರಿಪ್ಲೇಸ್ಮೆಂಟ್ ಯಾರ್ಯಾರು ಅನ್ಕೊಂಡಿಲ್ಲ ಸರ್, ಯಾರ್ಯಾರು ಅನ್ಕೊಂಡಿಲ್ಲ. ಇಲ್ಲಿ ಕ್ಷೇತ್ರದ ಬಹುಶಃ ಅವ್ರ ಮನೆಯವರು ಇರ್ಬೋದು, ಯಾರು ಕೂಡ ಅನ್ಕೊಂಡಿಲ್ಲ. ಯಾಕಂದ್ರೆ ಬಹಳ ಶಿಸ್ತುಬದ್ಧ ವ್ಯಕ್ತಿತ್ವ ಅವರು. ತಮ್ಮ ಆರೋಗ್ಯದ ಬಗ್ಗೆ ಆಗ್ಲಿ, ತಮ್ಮ ಕಾರ್ಯದ ಬಗ್ಗೆ ಆಗ್ಲಿ, ದಿನನಿತ್ಯ ಚಟುವಟಿಕೆಗಳ ಬಗ್ಗೆ ಬಹಳ ಶಿಸ್ತುಬದ್ಧ ವ್ಯಕ್ತಿತ್ವ. ಆ ವ್ಯಕ್ತಿ 1 ಮಿನಿಟು ಅವ್ರು ಚೇರ್ ಮೇಲೆ ಕೂತಿದ್ದನ್ನ ನಾವು ನೋಡಿಲ್ವ. ಯಾಕಂದ್ರೆ ಅವ್ರು ಬರೇ ಕೆಲಸ ನಮ್ಗ ಬೇಯ್ತಿದ್ರು, ಈ ಮಕ್ಕಳ್ರ ನೀವು ಮಲಗ್ತಿರೇನ್ರು, ತೋಟಕ್ಕೆ ಹೋಗುದ್ ಬರ್ರಿ, ಆಫೀಸ್ ಕೆಲ್ಸ ಇರ್ತಾವು, ನಾನಾ ತರ ಕೆಲಸ ಮಾಡೋದ್ ಬರ್ರಿ, ಕೆಲಸ ಮಾಡೋದನ್ನ ಒಂದು ಹ್ಯಾಬಿಟ್ ಅತ್ತೆ ಮಾಡ್ಕೋರಿ. ಯಾಕೆ ಈ ತರ ಮಧ್ಯಾಹ್ನ ಮಲಗ್ತೀರಿ, ಸಂಡೇ ರೆಸ್ಟ್ ಮಾಡ್ತೀರಿ, ಇದೆಲ್ಲ ವಿಷಯ ಅಂತೇಳಿ ನಮ್ನ ಅವ್ರ ಸಾಕಷ್ಟು ಸರ ಬೇದ್ದಾರೆ. 1 ಗಂಟೆ ಟೈಮ್ ಸಿಕ್ಕರು ಕೂಡ ಮೆಡಿಕಲ್ ಡ್ಯಾಮ್ 1 ಗಂಟೆ. ಆ ಕ್ಷೇತ್ರದಾಗ ನಾವು ನೋಡಿದ್ವಿ, ಬಹಳ ಜನ ಬರ್ತಿದ್ರು, ಎಲ್ಲರ ಜೊತೆನೂ ಒಂದ್ ರೀತಿ ಫ್ರೀ ಮೂಮೆಂಟ್. ಅವ್ರು ಉತ್ತರ ಕರ್ನಾಟಕ ಶೈಲಿ ಒಳಗಿನ ಅವ್ರನ್ನ ಬೈದು ಮಾತಾಡಿಸುವಂತದ್ದು, ಬಹಳಷ್ಟು ಜನರ ಜೊತೆ ಅಟ್ಯಾಚ್ಮೆಂಟ್ ಇತ್ತು. ಈಗ ಜನ ನೀವು ಹೊರಗಡೆ ಎಲ್ಲ ಹೋಗಿ ಬಂದ್ರಿ, ಸಂಬಂಧಿಕರು, ಗ್ರಾಮದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಸರ್? ಗ್ರಾಮದಲ್ಲಿ ಇವತ್ತು ಹೇಳ್ಬೇಕಂದ್ರೆ ಪ್ರತಿಯೊಂದು ಮನೆಯಾಗ ಇವತ್ತು ದುಃಖದಿಂದನ ಇದ್ದ ಸ್ಥಿತಿ ಅದ. ಈಗ ಯಾರಿಗೂ ಯಾವ ತರದ ಹುಮ್ಮಸ್ ಇಲ್ಲ, ಏನೂ ಇಲ್ಲ. ಈಗ ಸದ್ಯದ್ರೊಳಗ ಗಣಪತಿ ಉತ್ಸವ ನಡೆದಿತ್ತು, ಬಟ್ ಯಾಕಾರ ಈಗ ಗಣಪತಿ ಉತ್ಸವ ಬತ್ಪ ನಮ್ದೆಲ್ಲ ಇದನ್ನ ಆಯ್ತು, ಇಂಥ ಒಂದು ವ್ಯಕ್ತಿನ ಕಳ್ಕೊಂಡ್ಮೇಲೆ ಇನ್ನೇನದ, ಈ ತರ ಒಂದು ಎಲ್ಲಾ ವಿಚಾರ ಇಟ್ಕೊಂಡು ದುಃಖದಾಗದ ಗ್ರಾಮಸ್ಥರೆಲ್ಲರೂ. ಇದಿಷ್ಟ ಏನಂತಂದ್ರೆ ಸ್ಥಳೀಯರು ಹೇಳುವಂತದ್ದು, ಸಾಕಷ್ಟು ದುಃಖದಲ್ಲಿದ್ದೀವಿ. ಇಡೀ ಗ್ರಾಮಕ್ಕೆನೆ ಅಂತಂದ್ರೆ ಈ ಒಂದು
ಉಮೇಶ್ ಕತ್ತಿ ಅವರ ಸಾವಿನ ಸುದ್ದಿ ಬರಸಿಡ್ಲಂತೆ ಬಂದಿರತಕ್ಕಂಥದ್ದು. ಸೊ ಯಾರು ಕೂಡ ಖುಷಿ ಇಲ್ಲ. ಅದ್ರ ಜೊತೆಗೆ ಅಂತಂದ್ರೆ ಸಾಕಷ್ಟು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನ ಕನಸುಗಳನ್ನ ಇಟ್ಕೊಂಡಿದ್ರು, ಅದು ಎಲ್ಲವೂ ಕೂಡ ಈಗ ಅರ್ಧಕ್ಕೆ ನಿಲ್ಲುತ್ತವ, ಪೂರ್ತಿ ಆಗತ್ವಾ, ಆ ಒಂದು ನಮ್ಮ ಸಾಹುಕಾರ ಕಂಡಿರ್ತಕ್ಕಂಥ ಕನಸು ಆ ಸಾಹುಕಾರ ಕಣ್ಣಿಗೆನೆ ಬೀಳಲಿಲ್ಲ, ಅದು ನಮ್ಗೆ ದುಃಖ ತಂದಿದೆ ಅನ್ನುವಂತ ಮಾತನ್ನ ಇಲ್ಲಿ ಜನ ಹೇಳ್ತಾ ಇದ್ರು. ನವೀನ. ಓಕೆ, ಥ್ಯಾಂಕ್ ಯು ಲೋಹಿತ್ ಡೀಟೇಲ್ಸ್ಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತೀವಿ ಬ್ರೇಕ್ ಆದ್ಮೇಲೆ.